ಎಸ್ ಏನು ಗೊತ್ತಾ, ಮೂರು ಪಕ್ಕದಲ್ಲೇ ನಮ್ಮ ಅಪ್ಪನ ಬಿಡಕ್ಕೆ ಬಂದಿದ್ದೆ. ಒಂದು 10 ಕಿಲೋಮೀಟರ್ಸ್ ಇತ್ತು ಆ ಊರು. ನನಗೆ ಅದು ಹೊಸ ರೂಟು. ಸೊ ವಾಪಸ್ ಬರ್ತಾ GPS ಹಾಕೋ ಬಂದ್ನಲ್ಲ, ನೋಡಿ ಎಂಥ ಜಾಗ ತಂದು ಬಿಟ್ಟಿದೆ ಈ GPS. ನಾನು ಹಾಕಿದ್ದು ಕಸ್ತನಹಳ್ಳಿಗೆ, ಇದು ನೋಡ್ರಿ ಯಾವುದೋ ಗದ್ದೆ ರೂಟ್ಗೋ ಅಥವಾ ಎಲ್ಲಿ ತೋಟದ ರೂಟ್ಗೋ ಬಿಟ್ಬಿಟ್ಟಿದೆ ನನ್ನ. ಸೊ ವಾಪಸ್ ಬಂದು ನಂಗೆ ಸಿಕ್ತು ರೂಟು. ಕಸ್ತನಹಳ್ಳಿಲಿ ಈ ಕೂಗ್ಲೂರ್ಗೆ ಹೋಗೋದು ಹೆಂಗೆ ಅಂತ ಕೇಳ್ಕೊಂಡು ನಾನು ಮುಂದಕ್ಕೆ ಬಂದೆ. ಹಾಗೆ ಈ ನೋಡಿ, ಈ ಕಡೆ ಎಲ್ಲ ಸುಮಾರು ರೋಡ್ ಇಂಪ್ರೂವ್ ಮಾಡಿದ್ದಾರೆ ಈಗ. ಮೊದಲಂತೂ ಇಲ್ಲಿ ಹೆಂಗಿತ್ತು ಅಂದರೆ ರೋಡ್ಗಳು ಕೇಳಂಗಿರಲಿಲ್ಲ, ಹಂಗಿತ್ತು. ಈಗಲೂ ಒಂಚೂರು ಡ್ಯಾಮೇಜ್ ಆಗಿದೆ ರೋಡ್ಗಳು. ಈ ಸರ್ಕಾರದವ್ರು ಯಾವಾಗ ಇದು ಮಾಡ್ತಾರೋ ಗೊತ್ತಿಲ್ಲ. ಈ ಬೆಂಗಳೂರಲ್ಲೂ ರಿಪೇರಿ ಮಾಡಲ್ಲ ಈ ರೋಡ್ಗಳನ್ನ, ಈ ಹಳ್ಳಿ ಕಡೆ ರಿಪೇರಿ ಮಾಡಲ್ಲ. ನೋಡಿ ಇಲ್ಲೆಲ್ಲ ಸ್ವಲ್ಪ ನೀಟಾಗಿ ಮಾಡಿದ್ದಾರೆ ನಮ್ಮೂರ ಸೈಡು. ಕೆಲವ್ರಿಗಂತೂ ಹೊಟ್ಟೋದ್ರೆ ಅಯ್ಯಪ್ಪ. ಆ್ಯಕ್ಚುಲಿ ಇದು ಬಸ್ ರೂಟು. ಸೊ ಇದು ಈ ಸೈಡ್ ಮಾಡಿದ್ದಾರೆ. ನಮ್ಮೂರ ಕಡೆ ಅಂತೂ ಬಸ್ ರೂಟಿಂಗೂ ಇಲ್ಲ. ಆಮೇಲೆ ನಮ್ಮೂರಿಗೆ ಈ ಊರ ಹೆಸರು ಬಂದ್ಬಿಟ್ಟು ಕೂಗ್ಲೂರು ಅಂತ. ನೋಡಿ ಇಲ್ಲಿ ಎಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ. ಹಾಗೆ ನಮ್ಮ ಊರೊಳೊಬ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ನಾನು ಹಂಗೆ ಮುಂದಕ್ಕೆ ಹೋದೆ. ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಇವು ನೆಕ್ಸ್ಟು ನಾನು ಕೃಷ್ಣಾಪುರದಿಂದ ಹಂಗೆ ಮುಂದಕ್ಕೆ ಬಂದೆ ನಮ್ಮೂರಿಗೆ ಹೋಗೋಕ್ಕೆ. ನಮ್ಮೂರು ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಕೃಷ್ಣಾಪುರದಿಂದ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.